ಸೊಸೆ 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 ಕೀರ್ತಿ ಅಮ್ಮ ಅವತ್ತು ಸ್ವಾಮೀಜಿ ಕರ್ಕೊಂಡ್ಬರ್ಲಿಲ್ಲ ಆದ್ರೆ ನೀನಾಗೆ ಮದುವೆ ಮನೆಗೆ ಬಂದೆ ಇವತ್ತು ಸತ್ಯನಾರಾಯಣ ಪೂಜೆಗೂ ಬಂದಿದ್ಯಾ ಬಾ 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 ನನ್ನ ಮಗಳು ಅನ್ನೋ ಕ್ಯಾರೆಕ್ಟರ್ಗೆ ಮದುವೆ ಅನ್ನೋದು ಇತ್ಯರ್ಥ ಆಗೋ ತನಕ ಈ ಮನೆಗೆ ಯಾವುದೇ ಹೊಸ ಕ್ಯಾರೆಕ್ಟರ್ ಬಂದರೂ ಟೆನ್ಷನ್ ಆಗತ್ತಪ್ಪ. ಅದೇ ಸೀರೆ, ಈ ಸೀರೆ ಅವತ್ತು ಅಂಗಡಿನಲ್ಲಿ ನನ್ನ ಕೈಗೆ ಸಿಗ್ದಿದ್ದಾಗ್ಲೇ ಹೆಜ್ಜೆ ಇಡ್ತಿದ್ದ ಹಾಗೇನೆ ಓವರ್ ಆಕ್ಟಿಂಗ್. ಅವತ್ತು ಮದುವೆ ಮನೆಯಲ್ಲಿ ಇವಳ ಪರಿಚಯ ನಿಮ್ಗೆ ಯಾರಿಗೂ ಮಾಡಿಸಕ್ಕಾಗ್ಲಿಲ್ಲ. ಹಾಗೆ ಇವಳಿಗೆ ನಿಮ್ಮ ಪರಿಚಯನೂ ಹೇಳಕ್ಕಾಗ್ಲಿಲ್ಲ. ಕೀರ್ತಿ ಬಾಂಬಳ್ಳಿ, ಇವಳು ನಮ್ಮ ಮನೆಗೆ 2ನೇ ಸರ್ತಿ ಬರ್ತಾ ಇರೋದು. 2ನೇ ಸತಿ ಮನೆಗೆ ಬರ್ತಾ ಇರೋದಾ? 2 ಸಲ ಮನೆಗೆ ಬರ್ತಿರೋದ? ಮೊದಲನೇ ಸರ್ತಿ ನಾವು ಹೋಮ ಮುಗಿಸ್ಕೊಂಡು ವಾಪಸ್ ಬಂದಲ್ಲ, ಆಗ ನಮ್ಮ ಕಾರಿನ ಡಿಕ್ಕಿಲಿದ್ಲು. ಇವಳು ಬೇಡ, ಅದೆಲ್ಲ ದೊಡ್ಡ ಕತೆ ನೋಡಮ್ಮ. ಅವನು ನನ್ನ ಮೊದಲನೇ ಮಗ ದಯಾನಂದ, ಅದ್ ನನ್ನ ಸೊಸೆ. ಅಲ್ಲ ಮಾವ, ನೀವ್ ಯಾಕೆ ಎಲ್ಲರನ್ನೂ ಪರಿಚಯ ಮಾಡಿಸ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಗೊತ್ತಿರೋರು ತಾನೇ ನಮ್ಮ ಪರಿಚಯ ಮಾಡಿಸ್ಬೇಕು. ಅಲ್ಲ ಮಾವ, ಕೀರ್ತಿ ಬಗ್ಗೆ ಪೂರ್ತಿ ತಿಳ್ಕೊಂಡವ್ರೆ ಪರಿಚಯ ಮಾಡಿಸ್ಲಿ ಅಂತ ನನ್ನ ಆಸೆ ಅಷ್ಟೆ. ಕೈ ಕೊಡೋ ಬುದ್ಧಿ ಇರೋಳು ಬಂದು ನೆನಪು ಅನ್ನೋದು ನಿನಗೆ ಶಾಪ, ನನಗೆ ವರ. ಅದು ಮತ್ತೆ ಮರಳು ಅಷ್ಟರಲ್ಲಿ ನಾನು ಅಂದ್ಕೊಂಡಿದ್ದ ಕೆಲಸ ಮುಗಿದು ಹೋಗಿರತ್ತೆ. ಅಲ್ಲಮ್ಮ, ಕೀರ್ತಿ ಬಗ್ಗೆ ನನಗಿಂತ ಹೆಚ್ಚಿಗೆ ಯಾರು ಗೊತ್ತಿದೆ? ನಮ್ ರಾಘವನ್ಗೆ ಮಾವ. ಹಾ ಹೌದು, ಗಾಯತ್ರಿ ಮನೆಗೆ ಬಂದ ಸಮಯದಲ್ಲಿ ರಾಘವ 1-2 ದಿನ ಮನೆಗೆ ಬಂದಿರ್ಲಿಲ್ಲಲ್ಲ. ಕೇಳಿದಕ್ಕೆ ಅದ್ಯಾವ್ದೋ ಹುಡುಗಿ ರೈಲ್ವೆ ಟ್ರ್ಯಾಕ್ ಹತ್ರ ಬಿದ್ದಿದ್ಲು, ಅವಳನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಂದಿದೀವಿ ಅಂತ ಹೇಳಿದ್ನಲ್ಲ, ಅದೇ ಹುಡುಗಿ ಕೀರ್ತಿ. ಈಗ ಶುರುವಾಗತ್ತೆ ಸತ್ಯನಾರಾಯಣ ಪೂಜೆ. ನೋಡಿದ್ಯಾ ಕೀರ್ತಿ, ನನ್ನ ಮೊಮ್ಮಗ ಎಷ್ಟು ಒಳ್ಳೆಯನು. ಅವ್ನು ಮಾಡಿದ ಒಳ್ಳೆ ಕೆಲಸ ಕೂಡ ಅವ್ನು ಹೇಳ್ಕೊಳ್ಳೋದಿಲ್ಲ. ಅವನಿಗೂ ನಿಮ್ ಗುಣನೇ ಇದೆ ಮಾವ. ಹೌದು ಮಾವ, ನೀವು ಕೀರ್ತಿನ ಆಶ್ರಮಕ್ಕೆ ಸೇರಿಸಿದ ವಿಷಯನ ನಮ್ಗೆ ಯಾರಿಗೂ ಹೇಳಲೇ ಇಲ್ಲ. ನಿಮ್ಮ ಮೊಮ್ಮಗನೂ ಹಾಗೆ ಆ ಹುಡುಗಿನ ಆಸ್ಪತ್ರೆಗೆ ಸೇರಿಸಿದ ವಿಷಯನ ನಿಮಗೆ ಹೇಳಲೇ ಇಲ್ಲ ಅಲ್ಲ? ಅಲ್ಲಮ್ಮ, ಅವನ ಹೆಸರಿಟ್ಕೊಂಡು ನನ್ನನ್ನು ಯಾಕೆ ಹೊಗಳ್ತೀಯ? ರಾಘವ, ಕೀರ್ತಿನ ನಮ್ಮ ಮನೆಯವ್ರಿಗೆಲ್ಲ ಪರಿಚಯ ಮಾಡಿಸು.
ಆಯ್ತು ತಾತ. ಕೀರ್ತಿ, ಇವ್ರು ನಮ್ ದೊಡ್ಡಪ್ಪ, ಇವ್ರು ನಮ್ ದೊಡ್ಡಮ್ಮ, ಅವ್ರು ನಮ್ಮ ಅತ್ತೆ, ಅವ್ರು ನಮ್ಮ ಮಾವ ಬಿ ಕೆ ಬಾಲಕೃಷ್ಣ ಅಂತ, ಅವಳು ನಮ್ಮ ಅತ್ತೆ ಮಗಳು ವಸುಧಾ ಅಂತ. ಇವರಿಬ್ರು ಗೊತ್ತೇ ಇದಾರಲ್ಲ, ವಧುವರರು ಕೇಶವಣ್ಣ, ಗಾಯತ್ರಿ, ನಮ್ಮಪ್ಪ ಅಮ್ಮ. ಪೂಜೆ ಶುರು ಮಾಡ್ಬೋದಲ್ಲ? ಹಾ ಗುರುಜಿ, ನಮ್ಮ ಕಡೆ ಎಲ್ಲ ಕಾರ್ಯಕ್ರಮ ಮುಗೀತು. ಇವಾಗ ಏನಿದ್ರು ನಿಮ್ಮ ಕಾರ್ಯಕ್ರಮ ಮಾತ್ರ ಆಗ್ಬೋದು. ಶುರು ಮಾಡಿ. ದೀಪ ಹಚ್ಚಿಮ. ಕುತ್ಕೋ. ಪುರೋಹಿತ್ರೆ, ಒಂದ್ ನಿಮಿಷ. ಹೇಳಿ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಉತ್ತರಕ್ಕೆ ತೊಗರಿ, ದಕ್ಷಿಣಕ್ಕೆ ಕಡಲೆ ಇಟ್ಟಿದ್ದೀರಿ. ಆದ್ರೆ ದಕ್ಷಿಣಕ್ಕೆ ತೊಗರಿ, ಉತ್ತರಕ್ಕೆ ಕಡಲೆ ಇಡ್ಬೇಕಲ್ವಾ? ಕ್ಷಮಿಸಿಮ, ಬರೋ ಗಾಬರಿನಲ್ಲಿ ಸ್ವಲ್ಪ ಅದಲು ಬದಲಾಗಿದೆ, ಸರಿ ಮಾಡೋಣ ಅಂತ. ಎಷ್ಟು ತಿಳುವಳಿಕೆ ನಮ್ಮ ನಿಮಗೆ, ಏನೆಲ್ಲ ತಿಳ್ಕೊಂಡಿದ್ದೀರಾ ಪೂಜೆ ಬಗ್ಗೆ. ನೀವು ಸೊಸೆಯಾಗಿ ಹೋಗುವಂತ ಮನೆ 100 ಕಾಲ ಚೆನ್ನಾಗಿರುತ್ತಮ್ಮ. ಬಂದ ತಕ್ಷಣ ಬ್ಯಾಟ್ ಬೀಸ್ತಾ ಇದ್ದಾಳೆ. ನಮ್ಮ ಮಾವನಿಗಿಂತ ಒಂದ್ ಲೆವೆಲ್ ಮೇಲೆ ಹೊರಟೋದ್ಲಲ್ಲ. ಜಯೇತ್ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀಯಾಜ್ಞವಲ್ಕ್ಯಂ ಪರಿಪೂರ್ಣಚಂದ್ರಂ ಶ್ರೀಮದ್ ಗುರುಂ ನಿತ್ಯಮಹಂ ನಮಾಮಿ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಬೋಧ. ಶ್ರೀಮನ್ ಮಹಾಗಣಾಧಿಮೂರ್ತಯೇ ನಮೋ ನಮಃ. 8 ಸರಿ ಅಕ್ಷತೆಯಿಂದ ಪೂಜೆ ಮಾಡಿ. ಲಕ್ಷ್ಮೀನಾರಾಯಣಾಭ್ಯಾ ನಮಃ. ಉಮಾಮಹೇಶ್ವರಾಭ್ಯಾ ನಮಃ. ವಾಣಿ ಹಿರಣ್ಯಗರ್ಭಾಭ್ಯಾ ನಮಃ. ಶುಚಿ ಪುರಂದರಾಭ್ಯಾ ನಮಃ. ಸೀತಾರಾಮಾಭ್ಯಾ ನಮಃ. ಇಷ್ಟದೇವತಾಭ್ಯೋ ನಮಃ. ಎಡಗೈ ಲಕ್ಷತೆ ಹಾಕೊಂಡು ಬಲಗೈಯಿಂದ ಮುಚ್ಚಿಟ್ಕೊಳ್ಳಿ. ಬೃಹಸ್ಪತಿವಾದರಯುಕ್ತಾಯ ಶುಭ ನಕ್ಷತ್ರ ಶುಭ ಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಅಸ್ಯಾಂ ಶೋಭಾತೀರ್ಥೋ ಆರಾಧಿತ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾ ಮುದ್ದಿಶ್ಯ. ಗಣಪತಿ ನವಗ್ರಹಗಳನ್ನ ಲಕ್ಷ್ಮೀ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಗ್ತಾ ಇರತಕ್ಕಂಥ ಸಮಸ್ತ ಕಾರ್ಯಗಳು ಸಾಂಗವಾಗಿ ಕ್ಷೇಮವಾಗಿ ನಡೆಯಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಧ್ರುವಂತೆ ರಾಜ ವರ್ಣ ಧ್ರುವಂದೇವೋ ಬೃಹಸ್ಪತೆ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಜಂದಾರಯತಾನ್ ಧ್ರುವಂ ಸುಮೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಆರಾಧಿತಾನಾಂ ತತ್ರ ಕಲಶದೇವತಾಭ್ಯೋ ನಮೋ ನಮಃ. ಕಲಶಂ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹದೇವತಾಭ್ಯೋ ನಮೋ ನಮಃ. ಆತ್ಮನಮಸ್ಕಾರಾನ್ ಸಮರ್ಪಯಾಮಿ. ಪ್ರಸಾದಂ ತಲೆಯಲ್ಲಿ ಇಟ್ಕೋಬೇಕು. ಮಹಾಗಣಪತಿ ಪ್ರಸಾದಂ ಶಿರಸಾ ಗೃಹ್ಣಾತು. ಅನಯೋಃ ದಂಪತ್ಯೋಃ ಇಮಾನಿಮಾನಿಂ ಪುಷ್ಪಮಾಲಿಕಾನಿ. ಓಂ ಗೋಷಾಧಯತ್ ಸಂವಾದಂತೆ ಸೋಮೇನ ಸಹ ರಾಜ್ಞಾಂ. ಯಸ್ಮೈ ಕೃಣೋತಿ ಬ್ರಾಹ್ಮಣಸ್ತಗ್ಗರಾಜನ್ ಪಾರಯಾಮಸಿ. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಅಸ್ತಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಪ್ರಾಣಾನ್ ಪ್ರತಿಷ್ಠಾಪನಾನ್ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರಾರ್ಯಃ ಯಜ್ಞದಚ್ಛಂದಾಂತೆ ಸಾಮೃದಯಾಯ ನಮಃ. ಹ್ರೀಂ ಕೃತೆ ಸ್ವಾಹ. ಓಂ ಶಿಖಾಯ ಭೋಜುಡ. ಹ್ರೀಂ ಕೌಶಾಯ ಓಂ. ಓಂ ನೇತ್ರತ್ರಯಾಯ ಭೋಜುಡ. ರಾತ್ರಾಯ ಪಡ. ಭೋರ್ಭುವಸ್ವರೋಂ ಇತಿ ದಿಗ್ಬಂಧಾಃ. ಅತಧ್ಯಾನಂ. ಸತ್ಯನಾರಾಯಣನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಸತ್ಯನಾರಾಯಣ ಸ್ವಾಮಿ ಪರಬ್ರಹ್ಮಣೇ ನಮೋ ನಮಃ. ಪ್ರದಕ್ಷಿಣಮಸ್ಕಾರಾನ್ ಸಮರ್ಪಯಾಮಿ. ಮನಸಾಭೀಷ್ಟ ಪ್ರಾರ್ಥನಾನ್ ಸಮರ್ಪಯಾಮಿ. ಅಸ್ಮಿನ್ ಕಲಶೇಸ್ಮಿನ್ ಬಿಂಬೇಸ್ಮಿನ್ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನೇ ನಮೋ ನಮಃ. ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಅಕ್ಷತಗಳನ್ನು ಕೈಯಲ್ಲಿ ಇಟ್ಕೊಂಡಿರಿ. ಕಥೆ ಆರಂಭ ಆಗುತ್ತೆ. ಮೊದಲನೇ ಅಧ್ಯಾಯ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತಕಥಾರ್ಥವು ಮೊದಲನೇ ಅಧ್ಯಾಯವು. ಒಂದು ಕಾಲದಲ್ಲಿ ಪೌರಾಣಿಕೋಕ್ತವಾದ ಸೂತ ಮಹರ್ಷಿಯನ್ನು ನೋಡಿ ಕೇಳುವಂತರಾದರು. ಯಾವ ವ್ರತಾಚರಣೆಯಿಂದ
ಇಲ್ಲಿಗೆ 5ನೇ ಅಧ್ಯಾಯ ಸಮಾಪ್ತವಾಯಿತು. ಹೋಗಿ ಪ್ರಸಾದ ತಗೊಂಡ್ ಬನ್ನಿ. ಎಲ್ಲಾರು ನಿಂತ್ಕೋಬೇಕು. ಮೇಧಾಂಧೇ ಗಣ ಪಿತರಶ್ಚೋಪಾಂಸಾತೆ ತಯಾಮ ಮಧ್ಯ ಮೇಧಯಾಗ್ನೇ ಮೇಧಾವೀನಂ ಕುರಸ್ವ ಇದಂ ಮೇ ಬ್ರಹ್ಮ ಚಕ್ಷತ್ರಂಜೋಭೇ ಶ್ರಿಯಾಮಶ್ನುತಾಂ ಮಯೇ ದೇವಾದಾಧಶ್ರಿಯಮುತ್ತಾಮಾನ್ ತಸ್ಯೈ ಸ್ವಾಹ. ಇಬ್ರು ಹೂವಂತ ಕೈಯಲ್ಲಿ ಇಟ್ಕೊಳ್ಳಿ. ಸಂತೋಷದಿಂದ ನೀನು ಅವಳ ಮುಂದೆ ಓಡಾಡು. ನಿನ್ನ ಇರುವಿಕೆ ಅವಳಲ್ಲಿ ಎಚ್ಚರ ಮತ್ತು ಭಯ ಹುಚ್ಚಿ ಅವಳ ದಾರಿ ಅದಾಗದೆ ತಪ್ಪಬೇಕು. ಸತ್ಯ ತಾನಾಗಿ ತಾನು ಬಯಲಾಗಬೇಕು. ಅವಳ ಮನಸ್ಸಿಗೆ ಒಪ್ಪೋ ಹಾಗೆ ಮಾತಾಡಿ ನಂಬಿಕೆ ಬೆಳೆಸ್ಕೊಂಡು ನಾನು ಹೇಳೋ ಮಾತು ಅವಳು ಕೇಳೋ ತರ ಏನಾದ್ರು ಆದ್ರೆ ಇದೇ ಸೀತಾರಾಮಯ್ಯನ ಮನೆ ಒಡೆಯೋಕೆ ಅವಳನ್ನೇ ಅಸ್ತ್ರವಾಗಿ ಬೆಳೆಸ್ಕೋಬಹುದು ಅಪ್ಪ. ಸೀತಾರಾಮಯ್ಯನವರಿಗೆ ದ್ರೋಹ ಬಗೆಯೋಕೆ ಬಂದಿರೋಳ ಮುಖವಾಡ ತೆಗೆಯೋ ಕೆಲಸಕ್ಕೆ ಈ ಸತ್ಯನಾರಾಯಣ ಪೂಜೆನೆ ಶುಭಾರಂಭ. ಸತ್ಯ ಸಾತ್ವಿಕ ದಾರಿಯಲ್ಲೇ ನೀನು ಅವಳನ್ನು ತೋರಿಸಬೇಕು. ನಾರಾಯಣ ನಿನ್ನ ನಾಮದ ಸ್ಮರಣೆಯು